Good morning, students. How are you all? I hope you are safe and healthy at home. Welcome to 5th Standard EVS class. Students, Unit 7 na Day 10, Day 11 and Day 12 class na already ನೀವು ಲೀಡ್ ಸ್ಕೂಲ್ at home online class ಅಲ್ಲಿ watch ಮಾಡಿದ್ದೀರಾ. Isn't it, student? So once again I recapping the video for you to understand neatly. Now we start from the ಡೇ 10 ಅಂತಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಇನ್ ಮಂಡೇ ಕ್ಲಾಸ್ ದ ಟಾಪಿಕ್ ಈಸ್ ಸೋರ್ಸಸ್ ಡು ವಿ ಯೂಸ್ ಫಾರ್ ಅವರ್ ಡೈಲಿ ಆ್ಯಕ್ಟಿವಿಟೀಸ್. ಸೊ ನಮ್ಮ ಡೈಲಿ ಆ್ಯಕ್ಟಿವಿಟೀಸಿಗೆ ಯಾವ್ಯಾವ ಸೋರ್ಸಸ್ಸನ್ನು ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಎಸ್, ಸೊ one child is brushing a teeth, isn't it, children? So here resource is water. Is it a renewable resources or non-renewable resources? Yes, it is a renewable resources. Understood, students? Next, one child is bathing. See this picture. Resource 1 is water. Is it renewable resources or non-renewable resources? Yes, the water is renewable resources. Renewable resources ಅಂತಂದರೆ ನಾವು ಎಷ್ಟು ಯೂಸ್ ಮಾಡಿದ್ರೂ ಅದು ಖಾಲಿ ಆಗೋದಿಲ್ಲ. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರಿಸಿಟಿ. ಸೊ ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತೀವಲ್ವಾ, ಸೊ ಅದೇನಾಗಿರುತ್ತೆ, ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಆಗಿರುತ್ತೆ. ಯಾಕೆ ಅಂತಂದರೆ non-renewable resources if generated from the fossil fuels. So non-renewable resources ಯಾವುದರಿಂದ ಜನರೇಟ್ ಆಗಿರುತ್ತೆ, ಫಾಸಿಲ್ ಫ್ಯೂಯಲ್ಸಿಂದ ಜನರೇಟ್ ಆಗಿರುತ್ತೆ. ಸೊ ಆ ಫಾಸಿಲ್ ಫ್ಯೂಯಲ್ಸ್ ಎಲ್ಲ ಫಿನಿಶ್ ಆದ ತಕ್ಷಣ, ಖಾಲಿ ಆದ ತಕ್ಷಣ ಏನಾಗುತ್ತೆ, ಆ ರಿಸೋರ್ಸು ನಮಗೆ ಮತ್ತೆ ಸಿಗೋದಿಲ್ಲ. ಸೊ ಎಲೆಕ್ಟ್ರಿಸಿಟಿ ಈಸ್ ಎ non-renewable resources. Okay children. Next, students, see this picture. Yes, cooking and eating food. So food na cook ಮಾಡೋ ಅಂಥದ್ದು ಮತ್ತು ಈಟ್ ಮಾಡೋ ಅಂಥದ್ದು. Resource 1 is food. Food is renewable or non-renewable? Yes, that is renewable. Food is a renewable source. And second one is gas. Gas is a renewable or non-renewable? Yes, gas is a non-renewable source because fossil fuels ಎಲ್ಲ ಫಿನಿಶ್ ಆದ ತಕ್ಷಣ ಏನಾಗುತ್ತೆ, ಆ ಗ್ಯಾಸು ಮತ್ತೆ ನಮಗೆ ಸಿಗೋದಿಲ್ಲ. ಅದಕ್ಕೆ ಅದು non-renewable resources. Understood, students? Students, see this picture. Coming to school bus. ಸೊ ನೀವು ಸ್ಕೂಲಿಗೆ ಯಾವುದ್ರಲ್ಲಿ ಬರ್ತೀರಾ? ಎಸ್, ನಿಮ್ಮ ಸ್ಕೂಲ್ ಬಸ್ಸಲ್ಲಿ ಬರ್ತೀರಾ ಅಲ್ವಾ ಮಕ್ಕಳ? ಹಾಗಾದರೆ ಆ ಸ್ಕೂಲ್ ಬಸ್ ರನ್ ಆಗಬೇಕಂದ್ರೆ ಏನು ಯೂಸ್ ಮಾಡ್ತೀವಿ? ಎಸ್, ವೆರಿ ಗುಡ್, ಫ್ಯೂಯಲ್ ಯೂಸ್ ಮಾಡ್ತೀವಿ ಅಲ್ವಾ. ಇಟ್ ಮೇ ಬಿ ಪೆಟ್ರೋಲ್ ಆರ್ ಡೀಸೆಲ್ ಅಲ್ವಾ. ಸೊ ದಿಸ್ ಫ್ಯೂಯಲ್ ಇಸ್ ಎ ರಿನ್ಯೂಯಬಲ್ ಸೋರ್ಸಸ್ ಆರ್ ನಾನ್ ರಿನ್ಯೂಯಬಲ್ ಸೋರ್ಸಸ್? ಎಸ್, ಪೆಟ್ರೋಲ್ ಆರ್ ಡೀಸೆಲ್ ಇಸ್ ಎ non-renewable sources because it is also a fossil fuels, isn't it, children? Once it finish, we do not get it once again ಅಲ್ವಾ ಮಕ್ಕಳ. ಒಂದ್ಸಲ ಇದು ಖಾಲಿ ಆಯಿತು ಅಂತಂದರೆ ಮತ್ತೆ ನಮಗೆ ಅದು ಸಿಗೋದಿಲ್ಲ. ಸೊ ಇಟ್ ಈಸ್ ಎ ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಅಂಡರ್ಸ್ಟುಡ್? ಸ್ಟೂಡೆಂಟ್ಸ್, see this picture. Yes, attending classes in a school. ಸೊ ನೀವೆಲ್ಲ ಈಗ ಸ್ಕೂಲಿಗೆ ಬರೆದು ತುಂಬ ದಿನ ಆಯ್ತಲ್ವಾ. ಸೊ ಸ್ಕೂಲಿಗೆ ಬಂದಾಗ ಏನು ಮಾಡ್ತಿದ್ರಿ, ಕ್ಲಾಸನ್ನು ಅಟೆಂಡ್ ಮಾಡ್ತಿದ್ರಿ ಅಲ್ವಾ. ಈಗ ಆನ್ಲೈನಲ್ಲೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, isn't it, children? ಸೊ ಅಟೆಂಡಿಂಗ್ ಎ ಕ್ಲಾಸ್ ಇನ್ ಎ ಸ್ಕೂಲ್. ರಿಸೋರ್ಸ್ 1 ಈಸ್ ಲೈಟ್ ಎನರ್ಜಿ. ಸೊ ಇಲ್ಲಿ ನೀವು ಕ್ಲಾಸ್ ಅಟೆಂಡ್ ಆಗ್ತಿದ್ದೀರಾ ಅಂತಂದರೆ ಅಥವಾ ಬೋರ್ಡ್ ಮೇಲೆ ಏನೋ ಬರೆದಿದ್ದೀರಾ, ಅದು ನಿಮಗೆ ಕಾಣಿಸ್ಬೇಕು ಅಂತಂದರೆ ಏನು ಬೇಕು, ಲೈಟ್ ಎನರ್ಜಿ ಬೇಕು. ಸೊ ಲೈಟ್ ಎನರ್ಜಿಯಲ್ಲಿ ಸನ್ಲೈಟ್ ಇಸ್ ದ ರಿನ್ಯೂಯಬಲ್ ಸೋರ್ಸಸ್ ಅಲ್ವಾ. ಸೊ ಸನ್ಲೈಟ್ ಇದೆ ಅಂತಂದರೆ ಅದು ಖಾಲಿ ಆಗೋದಿಲ್ಲ, ಮತ್ತು ನಮಗೆ ಸಿಗ್ತಾನೇ ಇರುತ್ತೆ. ಆ್ಯಂಡ್ ಎಲೆಕ್ಟ್ರಿಸಿಟಿ, ಇನ್ ಕೇಸ್ ಏನಾದರೂ ನೀವು ಲೈಟ್ ಎಲ್ಲ ಆನ್ ಮಾಡ್ಕೊಂಡಿದ್ರೆ ಅದೇನಾಗುತ್ತೆ, ಇಟ್ ಈಸ್ ಅ non-renewable sources because it generated from the fossil fuels. Electricity ಹೇಗೆ
ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಎಸ್, ಫಾಸಿಲ್ ಫ್ಯೂಯಲ್ಸಿಂದ ಜನರೇಟ್ ಆಗುತ್ತೆ ಇದು. ಅಂಡರ್ಸ್ಟುಡ್ ಸ್ಟೂಡೆಂಟ್? ಸೆಕೆಂಡ್ ಒನ್ ಈಸ್ ಸೌಂಡ್ ಎನರ್ಜಿ. ಸೌಂಡ್ ಎನರ್ಜಿ ಅಂದರೆ ಯಾರ್ದು? ಎಸ್, ಟೀಚರ್ ವಾಯ್ಸ್ ಅಲ್ವಾ? ಸೊ ಅವ್ರೇನಾದರೂ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಟೀಚರ್ ವಾಯ್ಸ್ ಬರುತ್ತೆ. ಆ್ಯಂಡ್ ನೀವು ಯಾರ ಹತ್ರನಾದರೂ ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ವಾಯ್ಸ್ ಕೂಡ ಬರುತ್ತೆ ಅಲ್ವಾ? ಸೊ ಎನರ್ಜಿ ಎಲ್ಲಿಂದ ಬಂತು ನಿಮಗೆ? ಎಸ್, ದಟ್ ಈಸ್ ಕಮ್ಸ್ ಫ್ರಮ್ ದ ಮಸ್ಕ್ಯುಲಾರ್ ಎನರ್ಜಿ. ನಿಮ್ಮ ಮಸಲ್ಸಿಂದ ಬರುತ್ತೆ ಅಲ್ವಾ? ನೀವು ಮಾತಾಡ್ಬೇಕಾದ್ರೆ ಇಲ್ಲಿ ಜಾ ಪೋರ್ಷನ್ ಏನಾಗುತ್ತೆ, ಜಾಲಿರುವಂತಹ ಮಸಲ್ಸ್ ಏನಾಗುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗಿಬಿಟ್ಟು ನಿಮ್ಮ ಥ್ರೋಟಿಂದ ಏನಾಗುತ್ತೆ, ವಾಯ್ಸ್ ಬರುತ್ತೆ. ಅದು ಹೇಗೆ ಬರುತ್ತೆ ನಿಮಗೆ? ಹಾಗೆ ಮಾತಾಡಲಿಕ್ಕೆ ಎಲ್ಲಿಂದ ಶಕ್ತಿ ಬಂತು ಅಂತಂದರೆ ಫುಡ್. ನೀವು ಫುಡ್ಡನ್ನು ತಗೊಳ್ಳೋದ್ರಿಂದ, ನೀವು ಆಹಾರನ ಸೇವಿಸೋದ್ರಿಂದ ಏನಾಗುತ್ತೆ ನಿಮಗೆ, ನಿಮ್ಮ ಬಾಡಿಯಲ್ಲಿರುವಂಥ ಮಸಲ್ಸಿಗೆ ಎನರ್ಜಿ ಸಿಗುತ್ತೆ. ಅದನ್ನೇನಂತ ಹೇಳ್ತೀವಿ? ಮಸ್ಕ್ಯುಲಾರ್ ಎನರ್ಜಿ ಅಂತ ಹೇಳ್ತೀವಿ. ಹಾಗಾದರೆ ನೀವು ತಿನ್ನುವಂಥ ಫುಡ್ಡು, ಇಟ್ ಮೇ ಬಿ ವೆಜ್ ಆರ್ ನಾನ್ ವೆಜ್. ಅಂತಂದರೆ ವೆಜ್ ಅಂತಂದರೆ ಈ ಸೊಪ್ಪು, ಹಾಲು ಅದೆಲ್ಲ ಏನಿರುತ್ತಲ್ಲ ಅದು ಸಸ್ಯಗಳಿಂದನಾದರೂ ಬಂದಿರ್ಬೋದು, ಅಥವಾ ಪ್ರಾಣಿಗಳಿಂದ ಬಂದಿರೋವಂಥ ಫುಡ್ಡನ್ನು ಬೇಕಾದ್ರೂ ನೀವು ಸೇವಿಸ್ತಾ ಇರ್ಬೋದು. ಅದೆಲ್ಲದಕ್ಕೂ ಮೇನ್ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಯಾವುದಾಗಿರುತ್ತೆ? ಎಸ್, ದಟ್ ಈಸ್ ಸನ್. ಸೊ ಸೌಂಡ್ ಎನರ್ಜಿ ಈಸ್ ಎ ವಿಚ್ ಸೋರ್ಸ್? Yes, it is a renewable source of energy. Understood students? Next, students see this picture. Washing and drying clothes. Resource 1, water. So ಕ್ಲಾತ್ ಎಲ್ಲ ವಾಶ್ ಮಾಡಬೇಕಂದ್ರೆ ಏನು ಬೇಕು ನಿಮಗೆ? ವಾಟರ್ ಬೇಕು ಅಲ್ವಾ ಮಕ್ಕಳ? ಈಸ್ ಇಟ್ ಎ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್? Yes, it is a renewable sources. And second one is electricity. ಇನ್ ಕೇಸ್ ನೀವೇನಾದರೂ ಕ್ಲಾತ್ಸನ್ನು ವಾಷಿಂಗ್ ಮಿಷಿನಿಗೆ ಹಾಕ್ತಾ ಇದ್ದೀರಾ ಅಂತಂದರೆ ಆ ವಾಷಿಂಗ್ ಮಿಷಿನ್ ರನ್ ಆಗೋದಕ್ಕೆ ಏನು ಬೇಕು ನಿಮಗೆ? ಎಸ್, ಎಲೆಕ್ಟ್ರಿಸಿಟಿ ಬೇಕು. ಸೊ ಎಲೆಕ್ಟ್ರಿಸಿಟಿ ಈಸ್ ಎ ನಾನ್ ರಿನ್ಯೂಯಬಲ್ ಸೋರ್ಸಸ್ ಬಿಕಾಸ್ ಇಫ್ ಜನರೇಟೆಡ್ ಅಟ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಸೊ ಅದು ಯಾವುದರಿಂದ ಜನರೇಟ್ ಆಗುತ್ತೆ? ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಜನರೇಟ್ ಆಗುತ್ತೆ. ಸೊ ದ ಎಲೆಕ್ಟ್ರಿಸಿಟಿ ಈಸ್ ಎ ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಆ್ಯಂಡ್ ಥರ್ಡ್ ಒನ್ ಈಸ್ ಸನ್. ಸೊ ಕ್ಲಾತನ್ನು ಬಿಸಿಲಿಗೆ ಒಣಾಕಿರ್ತೀರಲ್ವಾ, ಸೊ ಆ ಕ್ಲಾತ್ಸ್ ಎಲ್ಲ ಡ್ರೈ ಆಗಬೇಕಂದ್ರೆ ಏನು ಬೇಕು? ಸನ್ಲೈಟ್ ಬೇಕು. ಇಸ್ಂಟ್ ಇಟ್ ಚಿಲ್ಡ್ರನ್? ಸೊ ಸನ್ ಫಾರ್ ಡ್ರೈಯಿಂಗ್ ಅ ಕ್ಲೋತ್ಸ್. ಸೊ ಸನ್ಲೈಟ್ ಈಸ್ ಅ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್ ಸೋರ್ಸಸ್? ಎಸ್, ಇಟ್ ಈಸ್ ಅ ರಿನ್ಯೂಯಬಲ್ ಸೋರ್ಸಸ್. ಸೊ ಎಷ್ಟು ಸನ್ಲೈಟ್ ಬಂದರೂ ಕೂಡ ಅದು ಖಾಲಿ ಆಗೋದಿಲ್ಲ. ಸೊ ಇಟ್ ಈಸ್ ಅ ರಿನ್ಯೂಯಬಲ್ ಸೋರ್ಸಸ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಸ್ಟೂಡೆಂಟ್ಸ್ see this picture. Running and playing. Here the resource is muscular energy. ಸೊ ಮಸ್ಕ್ಯುಲರ್ ಎನರ್ಜಿ ಹೇಗೆ ಬರುತ್ತೆ ಅಂತ ಹೇಳಿದೆ ನಾನು? ಎಸ್, ನಾವು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೀವಿ ಅಲ್ವಾ, ಸೊ ಅದರಿಂದ ನಮಗೆ ಮಸ್ಕ್ಯುಲರ್ ಎನರ್ಜಿ ಸಿಗುತ್ತೆ. ಫುಡ್ ಹೇಗೆ ಬೆಳೆಯುತ್ತೆ? ಸನ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ದ ಆಲ್ ದ ಎನರ್ಜಿ. ಇಸ್ಂಟ್ ಇಟ್ ಚಿಲ್ಡ್ರನ್? ಸೊ ಈ ಫುಡ್ಡನ್ನು ಬೆಳಿಬೇಕಂತಂದರೆ ಸನ್ ಎನರ್ಜಿ ತುಂಬ ಅವಶ್ಯಕವಾಗಿರುತ್ತೆ. ಸೊ ಫುಡ್ ಈಸ್ ದ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ವಾಚಿಂಗ್ ಅ ಟಿ ವಿ. ಸೊ ನೀವೆಲ್ಲರೂ ನೋಡ್ತಾ ಇದ್ದೀರಲ್ವಾ ಈಗ ಟಿ ವಿ ಆ್ಯಂಡ್ ಮೊಬೈಲ್ ಎರಡೂ ನೋಡ್ತಾ ಇದ್ದೀರಾ ಅಲ್ವಾ ಮಕ್ಕಳ? ಸೊ ಟಿ ವಿ ಆ್ಯಂಡ್ ಮೊಬೈಲಲ್ಲಿ ಯಾವ ರಿಸೋರ್ಸ್ ಇರುತ್ತೆ? ಎಸ್, ಎಲೆಕ್ಟ್ರಿಸಿಟಿ ಇರುತ್ತೆ. ಟಿ ವಿ ಆನ್ ಆಗಬೇಕಂದ್ರೆ ಏನು ಬೇಕು ಮಕ್ಕಳ? ಎಲೆಕ್ಟ್ರಿಸಿಟಿ ಬೇಕು. ಆ್ಯಂಡ್ ಮೊಬೈಲ್ ಆನ್ ಮಾಡಬೇಕಂದ್ರೆ ಇಟ್ ಈಸ್ ಆಲ್ಸೋ ಡಿಪೆಂಡ್ ಆನ್ ದ ಎಲೆಕ್ಟ್ರಿಸಿಟಿ. ಸೊ ಮೊಬೈಲ್ ಚಾರ್ಜ್ ಹಾಕ್ತಿರಲ್ವಾ, ಮೊಬೈಲ್ ಚಾರ್ಜ್ ಆಗಬೇಕಂದ್ರೆ ಏನು ಬೇಕು? ಎಲೆಕ್ಟ್ರಿಸಿಟಿ ಬೇಕು. ಸೊ ದ ಫಾಸಿಲ್ ಫ್ಯೂಯಲ್ಸ್, ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಫಾಸಿಲ್ ಫ್ಯೂಯಲ್ಸನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಅ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಆ್ಯಂಡ್ ಸ್ಟೂಡೆಂಟ್ಸ್, ಆ್ಯಂಡ್ ಇನ್ ಕೇಸ್ ಏನಾದರೂ ಅದೇ ಎಲೆಕ್ಟ್ರಿಸಿಟಿ ಸನ್ನಿಂದ, ವಾಟರಿಂದ ಅಥವಾ ವಿಂಡಿಂದ ಏನಾದರೂ ಪ್ರೊಡ್ಯೂಸ್ ಆಗಿದ್ರೆ ಇಟ್ ಈಸ್ ಎ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ.
ಸೊ ಸನ್ಲೈಟ್ಸು ಸೋಲಾರ್ಸು ಎಲ್ಲ ಯೂಸ್ ಮಾಡ್ತೀರಲ್ವ, ಅದೆಲ್ಲ ಏನಾಗಿರುತ್ತೆ, ಸನ್ನಿಂದ ಸಿಕ್ಕಿರೋಂಥ ಎನರ್ಜಿ ಆಗಿರುತ್ತೆ. ಸೊ ಅದರಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀರ. ಹಾಗಾದರೆ ಇದು ಯಾವ ಸೋರ್ಸು? ಇಟ್ ಈಸ್ ಅ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ರೀಡಿಂಗ್ ಆರ್ ಸ್ಟಡಿಂಗ್. ಸೊ ನೀವು ಯಾವುದಾದ್ರೂ ಬುಕ್ಕನ್ನು ಓದಬೇಕಂತಂದರೆ ಅಥವಾ ಸ್ಟಡಿ ಮಾಡ್ತಿದ್ದೀರಾ ಅಂತಂದರೆ ಏನು ಬೇಕಾಗತ್ತೆ ನಿಮಗೆ? ಲೈಟ್ ಬೇಕಾಗತ್ತೆ. ಇಸ್ಂಟ್ ಇಟ್ ಚಿಲ್ಡ್ರನ್? ಸೊ ದಟ್ ಈಸ್ ಎಲೆಕ್ಟ್ರಿಸಿಟಿ. ಲೈಟ್ ಯಾವಾಗ ಆನ್ ಆಗುತ್ತೆ? ಎಲೆಕ್ಟ್ರಿಸಿಟಿ ಇದ್ದರೆ ಮಾತ್ರ ಲೈಟ್ ಆನ್ ಆಗುತ್ತೆ. ಇಸ್ಂಟ್ ಇಟ್ ಚಿಲ್ಡ್ರನ್? ಸೊ ಇಟ್ ಈಸ್ ಅ generated from fossil fuel. So it is a non-renewable sources of energy. In case ಏನಾದರೂ ಅದೇ ಲೈಟ್ ಎನರ್ಜಿ ಎಲೆಕ್ಟ್ರಿಸಿಟಿ ಅಲ್ಲದೆ ಸನ್, ವಾಟರ್, ವಿಂಡಿಂದ ಏನಾದರೂ ಪ್ರೊಡ್ಯೂಸ್ ಆಗ್ತಿದೆ, ಜನ್ರೇಟ್ ಆಗ್ತಿದೆ ಅಂತಂದರೆ ಅದು ಯಾವ ಎನರ್ಜಿ ಆಗಿರುತ್ತೆ? ದಿಸ್ ಇಸ್ ಅ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ರಿನ್ಯೂವಬಲ್ ಸೋರ್ಸಸ್ ಆಗಿರುತ್ತೆ. ಸನ್ಲೈಟಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು, ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ವಾ ಮಕ್ಕಳ. ಆ್ಯಂಡ್ ವಾಟರಿಂದ ಕೂಡ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ವಾಟರ್ ಮೇಲ್ಗಡೆಯಿಂದ ಬೀಳ್ಬೇಕಾದ್ರೆ ಟರ್ಬೈನ್ಸ್ ಇಟ್ಬಿಟ್ಟು ಆ ಟರ್ಬೈನ್ ರನ್ ಆದಾಗ ಜನ್ರೇಟರಿಗೆ ಅಟ್ಯಾಚ್ ಆಗಿರುತ್ತೆ, ಅದರಿಂದ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ವಿಂಡಿಂದನೂ ಕೂಡ, ವಿಂಡ್ ಮಿಲ್ಸಿಂದನೂ ಕೂಡ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ ಮಕ್ಕಳ, ನೆನಪಿದ್ದೆ ಅಲ್ವಾ? ಸೊ ಆ ರೀತಿಯಾಗಿ ಏನಾದರೂ ಸನ್, ವಾಟರ್, ವಿಂಡಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಿದೆ ಅಂತಂದರೆ ದಟ್ ಈಸ್ ಅ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಆ ಕ್ಲಾಸಲ್ಲಿ WS12 ಕೂಡ ಫಿಲಪ್ ಮಾಡಿಸಿದ್ರು ನೋಡಿ ಮಕ್ಕಳ. ದಿಸ್ ಇಸ್ WS12. ಸೊ ಎಲ್ಲರೂ ಇದನ್ನು ಫಿಲಪ್ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಇಲ್ಲ, ಆ್ಯಕ್ಷನ್ ಇದೆ, ರಿಸೋರ್ಸ್ ರಿಕ್ವೈರ್ಡ್ ಫಾರ್ ಆ್ಯಕ್ಷನ್ ಇದೆ, ಆ್ಯಂಡ್ ರಿನ್ಯೂವಬಲ್ ಆರ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಎಲ್ಲ ಫಿಲಪ್ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್ ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ? ಡೇ 10ನಲ್ಲಿ ಕಂಪ್ಲೀಟ್ ದ ರಿಮೈನಿಂಗ್ ಕ್ವಶನ್ಸ್ ಆಫ್ WS12. ಸೊ ಇದು ಫಿಲಪ್ ಮಾಡಿಸಿದ್ದೀವಿ. ಆ WS12ಅಲ್ಲಿ ಇನ್ನೂ ಯಾವುದಾದ್ರೂ ಕ್ವಶನ್ ಉಳಿದಿದ್ರೆ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಮಾಡ್ತೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 11 ಅಂತಂದರೆ ವೆನ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ಒಂದು ಸಲ ರಿವೈಸ್ ಮಾಡೋಣ ಮಕ್ಕಳ. ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್, ಅಬ್ಸರ್ವ್ ದ ಇಮೇಜ್ ಕೇರ್ಫುಲಿ. And this is also one of the picture. Observe this image carefully. Yes, look at these two images carefully and fill in the WS13. ಸೊ ಈ ಎರಡೂ ಇಮೇಜಸ್ಸನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿಬಿಟ್ಟು WS13 ಫಿಲ್ಲಪ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ WS13 ಏನಿದೆ ನೋಡಿ ಇಲ್ಲಿ ಮಕ್ಕಳ, ವಾಟ್ ಡಸ್ ದ ಇಮೇಜ್ ಶೋ? ಸೊ ಇದರಲ್ಲಿ ಇಮೇಜ್ ಏನು ಹೇಳ್ತಿದೆ ಅಂತಂದರೆ, ಫಸ್ಟ್ ಒನ್ ಈಸ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಫಸ್ಟ್ ಪಿಕ್ಚರ್ ಯಾವುದದು? ದಟ್ ಈಸ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಸೆಕೆಂಡ್ ಒನ್ ಈಸ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ಸೊ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಏನು ಮಾಡ್ತೀವಿ? ಕೋಲನ್ನು ಯೂಸ್ ಮಾಡಿಬಿಟ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟಲ್ಲಿ ಏನು ಮಾಡ್ತೀವಿ? ವಾಟರ್ನ ಯೂಸ್ ಮಾಡಿಬಿಟ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಡಸ್ ಇಟ್ ಪ್ರೊಡ್ಯೂಸ್ ಅ ಸ್ಮೋಕ್? ಸೊ ಇದು ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಸ್ಮೋಕ್ ಪ್ರೊಡ್ಯೂಸ್ ಮಾಡುತ್ತಾ? ಎಸ್. ಇನ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್, ನೋ, ಇಟ್ ಡಸ್ ನಾಟ್ ಪ್ರೊಡ್ಯೂಸ್ ಅ ಸ್ಮೋಕ್. ಓಕೆ ಚಿಲ್ಡ್ರನ್. ಥರ್ಡ್ ಒನ್ ಕ್ವಶನ್, ವಾಟ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ? ಸೊ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಸೋರ್ಸ್ ಆಫ್ ಎನರ್ಜಿ ಯಾವುದು? ಎಸ್, ದಟ್ ಈಸ್ ದ ಕೋಲ್. What is the source of energy in a hydroelectric power plant? That is water. Hydro means water. Okay children. Next, does it cause a pollution or not? So thermal power plant ಅಲ್ಲಿ ಸ್ಮೋಕ್ ಆಗೋದ್ರಿಂದ ಏನಾಗುತ್ತೆ? ಸೊ ಇದು ಪೊಲ್ಯೂಷನ್ ಮಾಡುತ್ತೆ, ಎನ್ವೈರ್ನಮೆಂಟನ್ನು ಪೊಲ್ಯೂಟ್ ಮಾಡುತ್ತೆ. ಬಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟಲ್ಲಿ ಯಾವುದೇ ರೀತಿಯಾದಂತಹ ಸ್ಮೋಕು ಪ್ರೊಡ್ಯೂಸ್ ಮಾಡೋದಿಲ್ಲ. ಆದ್ದರಿಂದ ಇದು ಎನ್ವೈರ್ನಮೆಂಟಿಗೆ ಪೊಲ್ಯೂಷನ್ ಉಂಟು ಮಾಡೋದಿಲ್ಲ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಈಸ್ ಇಟ್ ರಿನ್ಯೂವಬಲ್ ಆರ್ ನಾನ್ ರಿನ್ಯೂವಬಲ್ ಸೋರ್ಸಸ್? ಹಿಯರ್
The source of energy is coal. So it is a non-renewable sources of energy. ಕೋಲ್ ಒಂದ್ಸಲ ಖಾಲಿ ಆಯಿತು ಅಂದರೆ ನಮಗೆ ಮತ್ತೆ ಸಿಗೋದಿಲ್ಲ, ಅದಕ್ಕೆ ಇದು ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಅದೇ ವಾಟರ್ ನಮಗೆ ಸಿಗ್ತಾನೆ ಇರುತ್ತೆ, ವಾಟರ್ ಸೈಕಲ್ ಆಗ್ತಾನೆ ಇರುತ್ತೆ ಅಲ್ವಾ, ರೈನ್ ಬರುತ್ತೆ ಮತ್ತು ವಾಟರ್ ರಿಸೋರ್ಸಸ್ ಎಲ್ಲ ಫಿಲಪ್ ಆಗುತ್ತೆ, ಮತ್ತು ಸನ್ಲೈಟಿಂದ ಎಲ್ಲ ಎವಾಪ್ರೇಟ್ ಆಗುತ್ತೆ, ಮತ್ತೆ ನೀರು ಬರುತ್ತೆ, ಮಳೆ ಬರುತ್ತೆ, ಮತ್ತು ಎಲ್ಲ ವಾಟರ್ ರಿಸೋರ್ಸಸ್ ಫಿಲಪ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತಲ್ವ ಮಕ್ಕಳ. ಸೊ ಇಟ್ ಈಸ್ ಅ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ? ಕಂಪ್ಲೀಟ್ WS13 and 14. ಸ್ಟೂಡೆಂಟ್ಸ್ ದಿಸ್ ಇಸ್ ಯುವರ್ WS14. ಫಿಲಪ್ ಮಾಡಿದ್ದೀರಾ ಅಲ್ವಾ ಮಕ್ಕಳ ಎಲ್ಲರೂ? ಎಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 12 ಅಂತಂದ್ರೆ ಫ್ರೈಡೇ ಕ್ಲಾಸಿಗೆ ಹೋಗೋಣ ಮಕ್ಕಳ. ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಎಸ್ ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. Burning of fossil fuels in industries and in vehicle produces smoke and causes a pollution. ಇಂಡಸ್ಟ್ರಿಗಳಲ್ಲಿ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ಎಸ್, ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ವೆಹಿಕಲ್ಸಿಂದನೂ ಕೂಡ ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾದರೆ ಇದರಿಂದ ನಮ್ಮ ಎನ್ವೈರ್ನಮೆಂಟಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಎಸ್, ಇಟ್ ಕಾಸಸ್ ಅ ಎನ್ವೈರ್ನಮೆಂಟಲ್ ಪೊಲ್ಯೂಷನ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ಇದೇನಾಗುತ್ತೆ? ಸ್ಮೋಕ್ ಪ್ರೊಡ್ಯೂಸ್ ಮಾಡೋದ್ರಿಂದ ಎನ್ವೈರ್ನಮೆಂಟಲ್ಲಿ ಪೊಲ್ಯೂಷನ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, see this picture. Burning of fossil fuels releases greenhouse gases which trap heat, making the earth warmer. ಸೊ ಫಾಸಿಲ್ ಫ್ಯೂಯಲ್ಸು ರಿಲೀಸ್ ಮಾಡತ್ತಲ್ಲ, ಸ್ಮೋಕ್ ರಿಲೀಸ್ ಮಾಡತ್ತಲ್ಲ, ಅದು ಏನು ಆಗತ್ತೆ ಅಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್. ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಯಾವುದ್ಯಾವುದು ಮಕ್ಕಳ? ಎಸ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ಆರ್ ದ greenhouse gases, isn't it children? Which trap heat, making the earth warmer. ಸೊ ಇದು ಹೀಟನ್ನು ಟ್ರ್ಯಾಪ್ ಮಾಡುತ್ತೆ, ಅದರಿಂದ ಏನಾಗುತ್ತೆ? ನಮ್ಮ ಅರ್ತ್ ವಾರ್ಮ್ ಆಗ್ತಾ ಬರುತ್ತೆ. ಓಕೆ ಚಿಲ್ಡ್ರನ್? ಸೊ ಅದಕ್ಕೆ ನಾವು ಏನು ಮಾಡಬೇಕು? ಫಾಸಿಲ್ ಫ್ಯೂಯಲ್ಸ್ಗಿಂತ ಜಾಸ್ತಿ ನಾವು ಸೋಲಾರ್ ಎನರ್ಜಿನ ಯೂಸ್ ಮಾಡಬೇಕು. ಆವಾಗ ಎನ್ವೈರ್ನಮೆಂಟ್ ಪೊಲ್ಯೂಷನ್ ಆಗೋದನ್ನು ನಾವು ತಡೆಗಟ್ಬೋದು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? Next, this is known as global warming, which is very harmful for our planet and the life on it. ಸೊ ಇದು ಗ್ರೀನ್ ಗ್ಯಾಸಸ್ ಏನಿದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗ್ತಾ ಹೋದಂಗೂ ಏನಾಗುತ್ತೆ? ನಮ್ಮ ಪ್ಲ್ಯಾನೆಟ್ ಅಂತಂದರೆ ಅರ್ತ್ ವಾರ್ಮ್ ಅಪ್ ಆಗ್ತಾ ಹೋಗುತ್ತೆ. ಸೊ ಆ ವಾರ್ಮ್ ಆಗ್ತಿದೆ ಅಂತೀವಲ್ಲ, ಆ ಪ್ರೋಸೆಸ್ಸಿಗೆ ಏನಂತ ಹೇಳ್ತೀವಿ? ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಸೊ ಇದು ತುಂಬ ಡೇಂಜರಸ್ಸು, ತುಂಬ ಹಾರ್ಮ್ಫುಲ್ಲು. ಯಾವುದಕ್ಕೆ? ನಮ್ಮ ಪ್ಲ್ಯಾನೆಟ್ಟಿಗೆ ಮತ್ತು ನಮ್ಮ ಪ್ಲ್ಯಾನೆಟಲ್ಲಿ ವಾಸವಾಗಿರುವಂತಹ ನಮಗೆ. ಲೈಫ್ ಯಾವುದ್ಯಾವುದಿದೆ ಅಲ್ವಾ, ಇಟ್ ಮೇ ಬಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯನಿಮಲ್ಸ್ ಆರ್ ಬರ್ಡ್ಸ್, ಎಲ್ಲದಕ್ಕೂ ಕೂಡ ಏನಾಗುತ್ತೆ? ಇದು ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, see this picture. Fossil fuels are present in limited quantities and there will be none left for the future generation if we didn't use them judiciously. ಇನ್ ಪ್ರೆಸೆಂಟ್ ಡೇಸಲ್ಲಿ ಫಾಸಿಲ್ ಫ್ಯೂಲ್ಸು ತುಂಬ ಲಿಮಿಟೆಡ್ ಕ್ವಾಂಟಿಟೀಸಲ್ಲಿ ಇದೆಯಂತೆ. ಇನ್ ಕೇಸ್ ಏನಾದರೂ ನಾವು ಅದನ್ನು ಉಳಿಸೋದನ್ನು ಕಮ್ಮಿ ಮಾಡಲಿಲ್ಲ ಅಂತಂದರೆ ಫ್ಯೂಚರ್ ಜನ್ರೇಷನಿಗೆ ಅದು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತಾ ಮಕ್ಕಳ? ಅದಕ್ಕೆ ಆದಷ್ಟು ರಿನ್ಯೂವಬಲ್ ಸೋರ್ಸಸ್ ಏನಿದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಾಗಲಿ ಅಥವಾ ವೆಹಿಕಲ್ಸ್ ಆಗಲಿ, ಈಗೆಲ್ಲ ವೆಹಿಕಲ್ಸ್ ಬಂದಿದೆ ಅಲ್ವಾ, ಚಾರ್ಜ್ ಮಾಡಿಬಿಟ್ಟು ಟು ವೀಲರ್ ಎಲ್ಲ ಓಡಿಸ್ಬೋದು, ಆ ರೀತಿಯಾದಂತಹ ವೆಹಿಕಲ್ಸ್ ಎಲ್ಲ ಬಂದಿದೆ. ಆ ರೀತಿಯಾಗಿರುವಂತಹ ವೆಹಿಕಲ್ಸ್ಗಳನ್ನು ಎಲ್ಲ ನಾವು ಓಡಿಸ್ಲಿಕ್ಕೆ ಈಗಲಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಫ್ಯೂಚರ್ ಜನ್ರೇಷನ್ಗೂ ಕೂಡ ಫಾಸಿಲ್ ಫ್ಯೂಯಲ್ಸು ಸ್ವಲ್ಪ ಉಳ್ಕೊಂಡಿರುತ್ತೆ. ಅದರ್ವೈಸ್ ಅವರಿಗೆ ಫಾಸಿಲ್ ಫ್ಯೂಯಲ್ಸ್ ಇರೋದಿಲ್ಲ. ನೆಕ್ಸ್ಟ್ ಸ್ಟೂಡೆಂಟ್ಸ್, see this picture. Let us summarize why fossil fuels are bad. ಸೊ ಫಾಸಿಲ್ ಫ್ಯೂಯಲ್ಸು ಬ್ಯಾಡ್ ಅಂತ ಹೇಳಿಬಿಟ್ಟು ಒಂದು ಸಮರೈಸ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ.
Students, see this picture. Produces smoke and cause a pollution. First, ಫಾಸಿಲ್ ಫ್ಯೂಯಲ್ಸಿನ ಬ್ಯಾಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಅದು ತುಂಬ ಸ್ಮೋಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸ್ಮೋಕನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎನ್ವೈರನ್ಮೆಂಟಲ್ಲಿ ಪೊಲ್ಯೂಷನ್ ಆಗುತ್ತೆ. ಇಟ್ ಕಾಸಸ್ ಅ ಪೊಲ್ಯೂಷನ್. ಓಕೆ, ರಿಲೀಸ್ ಗ್ರೀನ್ ಹೌಸ್ ಗ್ಯಾಸಸ್ ವಿಚ್ ಟ್ರ್ಯಾಪ್ ಹೀಟ್ ಮೇಕಿಂಗ್ ದ ಅರ್ತ್ ವಾರ್ಮರ್. ಸೊ ಇದೇನು ಮಾಡುತ್ತೆ, ಈ ಸ್ಮೋಕ್ ಜೊತೆಗೆ ಗ್ರೀನ್ ಹೌಸ್ ಗ್ಯಾಸಸ್ನು ಕೂಡ ರಿಲೀಸ್ ಮಾಡುತ್ತೆ. ಯಾವುದಂತ ಹೇಳಿದ್ದೆ ಗ್ರೀನ್ ಹೌಸ್ ಗ್ಯಾಸಸ್ಸು? ಎಸ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ದ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಇದೇನು ಮಾಡುತ್ತೆ, ಹೀಟನ್ನು ಟ್ರ್ಯಾಪ್ ಮಾಡಿಬಿಟ್ಟು ಅರ್ಥನ್ನು ವಾರ್ಮರ್ ಮಾಡುತ್ತೆ, ಅಂದರೆ ಬಿಸಿ ಆಗೋ ಹಾಗೆ ಮಾಡುತ್ತೆ. ಹಾಗೇನಾಗುತ್ತೆ, ಫಾಸಿಲ್ ಫ್ಯೂಯಲ್ಸ್ ಆರ್ ಪ್ರೆಸೆಂಟ್ ಇನ್ ಲಿಮಿಟೆಡ್ ಕ್ವಾಂಟಿಟೀಸ್. ಆಲ್ರೆಡಿ ಈಗ ಫಾಸಿಲ್ ಫ್ಯೂಯಲ್ಸ್ ಏನಾಗಿದೆ, ತುಂಬ ಲಿಮಿಟೆಡ್ ಕ್ವಾಂಟಿಟೀಸಲ್ಲಿ ನಮಗೆ ಸಿಗ್ತಾ ಇದೆ. ನೀವೇ ನೋಡ್ಬೋದು ಈಗ ಪೆಟ್ರೋಲ್ ರೇಟೆಲ್ಲ ಎಷ್ಟಾಗಿದೆ ಅಂತ ಮಕ್ಕಳ. ಯಾಕೆ ರೇಟ್ ಆಯಿತು ಅಂತಂದರೆ, ಸೊ ಆ ಫಾಸಿಲ್ ಫ್ಯೂಯಲ್ಸು ಕಮ್ಮಿ ಆಗ್ತಾ ಇದೆ, ಬಟ್ ನಮ್ಮ ಬೇಡಿಕೆ, ಜನಗಳ ಬೇಡಿಕೆ ಅದಕ್ಕೆ ಜಾಸ್ತಿ ಆಗ್ತಾ ಇದೆ. ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ಏನಾಗ್ತಿದೆ, ಅದ್ರ ರೇಟ್ ಎಲ್ಲ ಜಾಸ್ತಿ ಆಗ್ತಿದೆ. ಓಕೆ ಚಿಲ್ಡ್ರನ್, ಆ್ಯಂಡ್ ದೇರ್ ವಿಲ್ ಬಿ ಅ ನನ್ ಲೆಫ್ಟ್ ಫಾರ್ ದ ಫ್ಯೂಚರ್ ಜನ್ರೇಷನ್ ಇಫ್ ವಿ ಡೋಂಟ್ ಯೂಸ್ ದೆಮ್ ಜುಡಿಷಿಯಲಿ. ಸೊ ಲಿಮಿಟೆಡಾಗಿ ಅದನ್ನು ಯೂಸ್ ಮಾಡಲಿಲ್ಲ ಅಂತಂದರೆ ನಮ್ಮ ಫ್ಯೂಚರ್ ಜನ್ರೇಷನಿಗೆ ಆ ಫಾಸಿಲ್ ಫ್ಯೂಯಲ್ಸು ಸಿಗೋದಿಲ್ಲ ಮಕ್ಕಳ. ಓಕೆ, ಆ್ಯಂಡ್ ಆ ಕ್ಲಾಸಲ್ಲಿ ಮತ್ತೇನು ಮಾಡಿಸಿದ್ರು, WS15 ಫಿಲಪ್ ಮಾಡಿಸಿದ್ರು ಮಕ್ಕಳ. ಸ್ಟೂಡೆಂಟ್ಸ್, ದಿಸ್ ಈಸ್ ಯುವರ್ WS15. ಎಲ್ಲ ಫಿಲಪ್ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ, ಕಂಪ್ಲೀಟ್ ಮಾಡಿದ್ದೀರಾ ಅಲ್ವಾ WS15ನ. ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು ಅವತ್ತು, ರೀಡ್ SR9. ಸ್ಟೂಡೆಂಟ್ಸ್, ದಿಸ್ ಈಸ್ ಯುವರ್ SR9. SR9 ಓದ್ಕೊಳ್ಳಿ ಅಂತ ಹೇಳಿದರು. ಆ್ಯಂಡ್ SR10 ಇರುವಂತಹ ವಿಂಡ್ ಎನರ್ಜಿನೂ ಕೂಡ ರೀಡ್ ಮಾಡಿ ಅಂತ ಹೇಳಿದರು. ಮಾಡಿದ್ದೀರಾ ಅಲ್ವಾ ಮಕ್ಕಳ. ಆ್ಯಂಡ್ WS15 ಉಳಿದಿರೋ ಅಂಥ ಕ್ವಶನನ್ನು ಕಂಪ್ಲೀಟ್ ಮಾಡಿ ಅದನ್ನು ಅಂತ ಹೇಳಿದರು. ಎಲ್ಲ ಮಾಡ್ತೀರಾ ಅಲ್ವಾ ಮಕ್ಕಳ. ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮ್ಮರಿ ಆಫ್ ದಿಸ್ ವೀಕ್ ಕ್ಲಾಸ್. Thank you. Have a nice day.